ಟ್ರಾಫಿಕ್ ಜಾಮ್ ಆಗಿಲ್ಲ ಮೇಡಮ್, ಒಂದೇ ಒಂದು ಟ್ರಾಫಿಕ್ ಜಾಮ್ ಆಗಿಲ್ಲ. ಆಕ್ಸಿಡೆಂಟ್ ಬೇಡ, ಟ್ರಾಫಿಕ್ ಜಾಮ್ ಆಗಿಲ್ಲ. ಒಬ್ಬ ಪಾದಚಾರಿ ಕೆಳಗಡೆ ಬಿದ್ದು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಐತಪ್ಪ, ಅವ್ರ ಹತ್ರ ಎಲ್ಲ ಐತೆ. ಇವತ್ತು ತೆರವು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ಫುಟ್ಪಾತ್ ತೆರವು. ಒಂದು ಟ್ರಾಫಿಕ್ ಜಾಮ್ ಆಗಿಲ್ಲ ಮೇಡಮ್, ಒಂದೇ ಒಂದು ಟ್ರಾಫಿಕ್ ಜಾಮ್ ಆಗಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಮತಾ ನೇರ ಸಂಪರ್ಕದಲ್ಲಿ. ಮಮತಾ, ದೃಶ್ಯ ಗಮನಿಸ್ತಾ ಇದ್ದೀವಿ. ಸದ್ಯ ಏನಾಗ್ತಾ ಇದೆ? ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ? ಸಹಕರಿಸ್ತಾ ಇದ್ದಾರಾ, ವಿರೋಧಿಸ್ತಾ ಇದ್ದಾರಾ? ಏನಾಗ್ತಿದೆ ಸದ್ಯ? ರಕ್ಷತ್, ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆ. ಜಿಬಿನಿಂದ ಇವತ್ತು ಕೂಡ ನಗರದ ಹಲವೆಡೆ ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿರುವಂಥದ್ದು. ಬೆಳ್ಳಂಬೆಳಗ್ಗೆನೆ ಕೆಲಸವನ್ನು ಶುರು ಮಾಡಿದ್ದಾರೆ. ಇವತ್ತು ವಿಜಯನಗರದಲ್ಲಿರುವಂತಹ ಏನು ಮಾರ್ಕೆಟ್ನಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿರುವಂಥದ್ದು. ಆದರೆ ವ್ಯಾಪಾರಿಗಳು ಭಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಕಳೆದ ಹಲವಾರು ವರ್ಷದಿಂದ 50-60 ವರ್ಷದಿಂದಲೂ ಕೂಡ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿರುವಂಥದ್ದು. ಪರ್ಮನೆಂಟ್ ಆಗಿ ಏನು ತಳ್ಳೋ ಗಾಡಿಯನ್ನು ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಏನು ಅಂಗಡಿಗಳನ್ನು ಕೂಡ ಹಾಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಅದು ಕೆಲವೊಂದು ಅಂಗಡಿಗಳು ಏನು ಫುಟ್ಪಾತ್ ಮೇಲೇನೆ ಅದಕ್ಕೆ ಅಂದ್ರೆ ಹೂವಿನ ವ್ಯಾಪಾರವನ್ನ ಮಾಡ್ತಾ ಇರುವವರು ಬೆಂಚ್ ಅನ್ನು ಕೂಡ ಫುಟ್ಪಾತ್ ಮೇಲೇನೆ ಹಾಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು. ಅಂತವರಿಗೆ ಏನು ಜಿಬಿಯ ಅಧಿಕಾರಿಗಳು ಅದೆಲ್ಲವನ್ನೂ ಕೂಡ ತೆಗೆಯುವಂತಹ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತ ಆಯಿತು. ಅಂದ್ರೆ ಹಲವಾರು ವರ್ಷದಿಂದಲೂ ಕೂಡ ನಾವಿಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ. ಈ ಹಿಂದೆಯೂ ಕೂಡ ಸರ್ಕಾರದಿಂದ ಒಂದಷ್ಟು ಬಾರಿ ಹೇಳಿದ್ರು, ಆದರೆ ಈ ರೀತಿ ತೆರವನ್ನ ಮಾಡಲಿಲ್ಲ. ಈ ಬಾರಿ ತೆರವು ಮಾಡ್ತಾ ಇದ್ದೀರಿ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತ ಆಯಿತು. ನಮ್ಮ ಜೊತೆಗೆ ಒಂದಷ್ಟು ವ್ಯಾಪಾರಿಗಳು ಕೂಡ ಇದ್ದಾರೆ. ರಕ್ಷಿತ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ ನೀವು ಎಷ್ಟು ವರ್ಷದಿಂದ ವ್ಯಾಪಾರವನ್ನ ಮಾಡ್ತಾ ಇದ್ದೀರಿ? ಇವತ್ತು ನಿಮ್ಮ ಅಂಗಡಿಯನ್ನು ಕೂಡ ತೆರವು ಮಾಡ್ತಾ ಇದ್ರ ಹೇಗೆ ಅಂತ? ಇವು ನಿನ್ನೆ ಮೊನ್ನೆ ಎಲ್ಲ ಬಂದು ಮಾಡಿದ್ರು. ನಮ್ಮದು ಕೋರ್ಟಿಂದ ಸಿಆರ್ಡ್ರು ಲೈಸೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಮತ್ತು ನಮಗೆ ಏನು ತೊಂದರೆ ಕೊಡಲ್ಲ ಅಂದ್ಬಿಟ್ಟು ಇವಾಗ ತೊಂದರೆ ಸಾನೇ ಕೊಡ್ತಾ ಇದ್ದಾರೆ ನಮಗೆ. ನಿಮ್ಮ ಕಾರ್ಡ್ ಮಾಡೋಕ್ಕೆ ನೀವು ರೋಡಿನ ಮುಂದೆ ಕುತ್ಕೋಬೇಡಿ, ಹಿಂದಕ್ಕಾದಷ್ಟು ಅದು ಹಿಂದಕ್ಕಾಗದಷ್ಟು ಹಾಕೊಂಡು ವ್ಯಾಪಾರ ಮಾಡಿ. ತಳ್ಳೋ ಗಾಡಿ ಹಿಂದಕ್ಕೆ ಹಾಕೊಂಡು ವ್ಯಾಪಾರ ಮಾಡಿ ಅಂತ ಹಂಗೂ ಬಿಡ್ತಾ ಇಲ್ಲ ಜನ ನಮಗೆ. ಎಲ್ಲ ಕಡೆ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನ ಹಾಕಬೇಡಿ ಅನ್ನುವಂಥದ್ದು ಈಗ ರೂಲ್ಸ್ ಇರುವಂಥದ್ದು. ಇದು ನೀವು ಕೂಡ ಮಾಡ್ತಾ ಇರೋ ತಪ್ಪಲ್ವಾ? ತಪ್ಪಿಲ್ಲ, ನಾವು ರೋಡಲ್ಲಿ ಇಲ್ವಲ್ಲ. ಓಲ್ಡ್ ಕಡೆಯಿಂದ ಏನು ರೂಲ್ಸ್ ಕೊಟ್ಟಿದ್ದಾರೆ ರೂಲ್ಸ್ ಪ್ರಕಾರ ನಾವು ಹೋಗ್ತಾ ಇದೀವಿ. ಈಗ ತಳ್ಳೋ ಗಾಡಿಯನ್ನು ಹಂಗಾದ್ರೆ ಹಾಕೋಬಹುದು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ನೀವು ತಳ್ಳೋ ಗಾಡಿ ಹಾಕೋ ಅಂತ ಹೇಳಿದ್ದಾರೆ, ನಿಲ್ಸ್ಬೇಡ ಅಂತ ಹೇಳಿದ್ದಾರೆ. ನಮ್ಗೆ ಜಾಗ ಮಾಡ್ಕೊಟ್ಬಿಡಿ, ಬೇರೆ ಕಡೆ ಹಾಕೊಂಡು. ಅಂದ್ರೆ ಬೇರೆ ಕಡೆ ಅಂತಂದ್ರೆ ಎಲ್ಲಿ ನಿಮಗೆ ಜಾಗ ಮಾಡ್ಕೊಡ್ಬೇಕು? ನಾವು ಬಾಡಿಗೆ ಮನೆಯವರು ಬಾಡಿಗೆ ಮನೆ ಕಡೆ ನಿಲ್ಸಕ್ಕಾಗಲ್ಲ. 2 ಮೈಲಿ 3 ಮೈಲಿ ಇರುತ್ತೆ, ತಳ್ಕೊಂಡು ಹೋಗಕ್ಕಾಗದ ಈ ವಯಸ್ಸಲ್ಲಿ. ಅಂದ್ರೆ ನೀವು ಹಿಂದೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ರಿ ತಳ್ಳೋ ಗಾಡಿ? ಒಂದ್ ದಿವ್ಸಕ್ಕೂ ಏನು ಇಲ್ಲ, ಇವಾಗ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಅವ್ರಿಗಾನ ಕಣ್ಣಿಲ್ವ ಮೇಡಮ್ ಅವರೇ? ನಮ್ಮ ಜೀವನ ಏನು, ಮಕ್ಕಳು ಮರಿ ಓದಿಸೋದೇನು ಅನ್ನೋದೇನು ಕಣ್ಣಿಲ್ವ ಮೇಡಮ್ ಅವರೇ? ಹೇಳ್ರಿ, ಬಾಡಿಗೆ ಕಟ್ಕೊಂಡು ಜೀವನ ಮಾಡೋರು ಗಾಡಿ ನಿಲ್ಸಿಸ್ತಾರ? ಒಂದು TBS ನಿಲ್ಸಕ್ಕೇನೆ ಎತ್ಕೊಂಡು ಹೋಗ್ತಾರ ಇದ್ದ ಪೊಲೀಸವರು. ಏನು ಹೇಳ್ತೀರಿ ಇವಾಗ ಸಚಿವರಿಗೆ? ನಾವೇ ಎತ್ತಲ್ಲ, ಬೇಕಾದ್ರೆ ವಿಷ ಕೊಟ್ಬಿಡ್ರಿ ನಮಗೆ, ಕುಡ್ಬಿಟ್ಟು ಇಲ್ಲೇ ಇರ್ತೀವಿ. ವಿಷ ಕೊಡ್ರು ಅಂದರೆ ಇಲ್ಲೇ ಮಣ್ಣು ಮಾಡಬೇಕು ನಮ್ಮನ್ನ, ಬೇರೆ ಕಡೆ ಮಣ್ಣು ಮಾಡೋ ಅಷ್ಟಿಲ್ಲ ಅಷ್ಟೇ ಮೇಡಮ್. ಮೇಡಮ್ ಹೇಳಿ, ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಿ ಇಲ್ಲಿ? ಮೇಡಮ್, ಇಲ್ಲಿ 20 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ. ಇವತ್ತು ನೆಕ್ಸ್ತಾ ಇದ್ರು ನಿಮ್ಮನ್ನ, ಅಂದರೆ ನಿಮಗೊಂದಷ್ಟು ಹೇಳಿದ್ದಾರೆ ಸೈಡ್ಗೆ? ಹೌದು ಮೇಡಮ್, ಹೇಳಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಬಂದು ರಾತ್ರಿ 10 ಗಂಟೆಗೆ ವ್ಯಾಪಾರ ಮಾಡಿಕೊಂಡು ತಳ್ಳಗಾಡಿ ನಿಲ್ಲಿಸ್ಕೊಂಡು ಸಂಜೆ ತಳ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ನಾವು ಬಾಡಿಗೆ ಮನೆ ಇರೋರು 10-15 ಕಿಲೋಮೀಟ್ರಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತೀವಿ. ಎಲ್ಲಿಗೆ ತಳ್ಕೊಂಡು ಹೋಗೋದು?
ಇಲ್ಲೇ ನಿಲ್ಲಿಸ್ಬಿಟ್ಟು ತಳ್ಕೊಂಡು ಇದು ವ್ಯಾಪಾರ ಮಾಡ್ತೀವಿ ಅಂದರೆ ಬಿಡಲ್ಲ ಅಂತೆ. ನಾವು ಚಿಕ್ಕ ಮಕ್ಕಳಿದ್ದಾರೆ, ಫೀಸ್ ಕಟ್ಟೋಕ್ಕಾಗಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಈಗ ಏನಾದರೂ GB ಅಧಿಕಾರಿಗಳ ಜೊತೆಗೆ ಮನವಿ ಏನಾದರೂ ಮಾಡ್ಕೊಳ್ತೀರಾ? ಮತ್ತೆ ಏನಾದರೂ ಅಂದರೆ ನಿಮ್ಗೆ ಈಗ ಗಾಡಿಗಳನ್ನ ಕಳ್ಕೊಂಡು ಹೋಗಲೇಬೇಕು ಅಂತ ಹೇಳಿದ್ದಾರೆ, ಇಲ್ಲಿ ಬಿಟ್ಟು ಹೋಗಂಗಿಲ್ಲ ಅಂತ. ತುಂಬಾ ಜನ ಸತ್ತಿದ್ದಾರೆ, ಪಾದಾಚಾರಿಗಳು ಸಾಯ್ತಾ ಇದ್ದಾರೆ. ಈ ಕಡೆ ಎಲ್ಲೂ ಸತ್ತಿಲ್ಲ ಮೇಡಮ್. ನಾವೇನು ರಸ್ತೆಗೇನು ತೊಂದರೆ ಕೊಟ್ಟಿಲ್ಲ. ಮಾರ್ಕೆಟ್ ಏನಿದೆ ಅಲ್ಲಿ ಹಾಕೊಂಡು ಹೆಂಗೆ ಅಧಿಕಾರಿಗಳು ಹೇಳಿದ್ದಾರೆ ಆ ರೂಲ್ಸ್ ಹೋಗ್ತದೀವಿ. ಓಕೆ ಅಜ್ಜಿ, ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ? 45 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗೌರಮ್ಮ. ಯಾವುದೂ ತೊಂದರೆ ಆಗಿಲ್ಲ, ಯಾವ ಆಕ್ಸಿಡೆಂಟು ಆಗಿಲ್ಲ. ನಮ್ಮ ಮಾರ್ಕೆಟ್ ಕಡೆಯಿಂದ ಯಾರೂ ಸತ್ತಿಲ್ಲ. ಇದೆಲ್ಲ ಸುಳ್ಳು ಮಾತು ಹೇಳ್ತಾರೆ. ನಾನು ಜೀವನ ಮಾಡ್ತಾ ಇದ್ದೀನಿ, ನನಗೆ ಮಕ್ಕಳಿದ್ದಾರೆ, ನನಗೆ ಯಾರೂ ಸಪೋರ್ಟ್ ಇಲ್ಲ. ನಾನು ಇದರಲ್ಲೇ ಜೀವನ ಮಾಡಬೇಕು, ಇದರಲ್ಲೇ ಊಟ ಮಾಡಬೇಕು. ನೀವು ಹೋಗ್ರಿ, ತಳ್ಕೊಂಡು ಹೋಗ್ರಿ ಅಂದರೆ ನಾವು ಹೆಂಗೆ ತಳ್ಕೊಂಡು ಹೋಗಾಗತ್ತೆ? ನನ್ನ ವಯಸ್ಸಿದೆಯಾ? ನನಗೆ 68 ವರ್ಷ. ನನಗೆ ಕಾಲು ಸರಿ ಇಲ್ಲ, ಕೈ ಸರಿ ಇಲ್ಲ, ಮೊನ್ನೆ ಬಿದ್ದು ಏಟಾಗಿದೆ. ನನ್ನ ಜೀವನ ಹೆಂಗೆ ಮಾಡಬೇಕು? ನೀವೇ ಯೋಚನೆ ಮಾಡಿ. ಮಾಡಲಿ ಬೇಡ ಅಂತ ಹೇಳಲ್ಲ, ಅವ್ರಿಗೂ ನಾವು ಸಪೋರ್ಟ್ ಕೊಡ್ತೀವಿ. ನಾವು ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿ ನಮ್ಮಿಂದ ಇವ್ರು ಬಂದಿದ್ದಾರೆ. ಇವರು ನಮಗೆ ತೊಂದರೆ ಕೊಟ್ಟೆ, ನಾಳೆ ಇವ್ರ ಭವಿಷ್ಯ ಏನು? ಇವ್ರು ಓಟ್ ಹಾಕಿ ನಾವು ಹಾಕ್ಲಿಲ್ಲ ಅಂದರೆ ಇವ್ರು ಎಲ್ಲಿರೋರು? ನಮ್ಮಂಗೆ ಅಧಿಕಾರದಲ್ಲಿ ಬಂದಿರೋರ? ಬಡವ್ರಿಗೆ ಓಟ್ ಹಾಕೋದು, ಬಡವರೇ ಇದು ಮಾಡ್ತಿರೋ. ಬಡವ್ರಿಗೆ ಇವತ್ತು ಹೋಗ್ರಿ ಅಂದರೆ ನಮ್ಮಂಥವ್ರು 40-45 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ನಮ್ಮಿಂದ ಆಕ್ಸಿಡೆಂಟ್ ಆಗೈತೆ, ಅದಾಗೈತೆ, ಇವೆಲ್ಲ ಸುಳ್ಳು ಕಥೆ ಹೇಳ್ತಾರೆ. ಸುಳ್ಳು ಹೇಳ್ತಿರೋದು. ಇದು ಇಷ್ಟು ವರ್ಷ ಆಗಿ ಒಬ್ಬರು ಆಕ್ಸಿಡೆಂಟ್ ಆಗಿಲ್ಲ ವಿಜಯನಗರದಲ್ಲಿ. ಮಾರ್ಕೆಟಲ್ಲಿ ಒಬ್ಬರು ಸತ್ತಿಲ್ಲ. ನಾವು ಹಿಂದೆ ಹಾಕ್ಕೊಂಡು ಅವ್ರು ಹೇಳ್ದಂಗೆ ನಾವು ಮಾಡಿದ್ವಿ. ಕೋರ್ಟ್ಗೆ ಹೋಗಿದ್ದೀವಿ, ಕೋರ್ಟಿಂದ ಸ್ಟೇ ಆರ್ಡ್ರ್ ತಂದಿದ್ದೀವಿ, ಕೊಟ್ಟಿದ್ದಾರೆ. ತೊಂದರೆ ಕೊಡಬಾರ್ದು ಅಂತೇಳಿ ಗಾಡಿ ತಳ್ಕೊಂಡು ಹೋಗ್ರಿ ಅಂದರೆ ಎಲ್ಲಿ ತಳ್ಕೊಂಡು ಹೋಗ್ತಾರೆ? ಬಾಡಿಗೆ ಮನೆ 3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಮನೆಗಳು ಇರ್ತವೆ. ಮನೆಗಳ ತಾನು ನಿಲ್ಸಕ್ಕೆ ಬಿಡ್ತಾರ? ಓನರ್ಗಳು ನಿಲ್ಸಕ್ಕೆ ಬಿಡಲ್ಲ. ತಳ್ಕೊಂಡು ಹೋಗೋ ಶಕ್ತಿ ನಮಗಿಲ್ಲ. ದಯವಿಟ್ಟು ಹೇಳ್ತೀವಿ, ನಮಗೆ ತೊಂದರೆ ಕೊಡಬೇಡಿ. ನಿಮ್ಗೆ ಅಷ್ಟಿದ್ರೆ ನಮಗೆ ವ್ಯವಸ್ಥೆ ಮಾಡಿಕೊಡಿ, ದಾರಿ ಮಾಡಿ ಅಂಗಡಿ ಒಂದು ವ್ಯವಸ್ಥೆ ಮಾಡಿಕೊಡಿ. ನಮ್ಮಂಥ ವಯಸ್ಸಾದವರು ಜೀವನ ಮಾಡೋದು ಹೆಂಗೆ? ಹೌದು, ಕಲಿಸ್ಬೇಕು. ನಾವು ಓಟ್ ಹಾಕೋದ್ರಿಂದ ತಾನೇ ಅವ್ರು ಸ್ಟ್ರೀಟ್ಗಳಿಗೆ ಬರೋದು. ನಾವೇ ಯಾರು ಹಾಕ್ಲಿಲ್ಲ. ಅದು ಹೆಚ್ಚು ಕಮ್ಮಿ ಇಡೀ ಬೆಂಗಳೂರಲ್ಲಿ ಹೆಚ್ಚು ಕಮ್ಮಿ 1.5 ಲಕ್ಷ 2 ಲಕ್ಷ ಜನ ಇದ್ದಾರೆ ವ್ಯಾಪಾರಸ್ಥರು. ಮಾಡಲಿ, ನಾವು ತೊಂದರೆ ಕೊಡ್ತಾರೆ ಅಂತ ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಅವ್ರಿಗೆ ದಾರಿ ಮಾಡಿ ಅವ್ರು ಮಾಡಿಕೊಡ್ಲಿ. ಫುಟ್ಪಾತ್ ಮೇಲೆ ಕಟ್ಕೊಂಡಿರೋರು ಅವರು ಇಲ್ಲ ಅಂತ ಹೇಳಲ್ಲ. ಹಂಗಂತ ಮಾಡ್ತಾ ಇರೋರಿಗೆ ಯಾಕೆ ತೊಂದರೆ ಕೊಡ್ತಾರೆ ಇವರು? 45 ವರ್ಷದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಿರೋರು. ಏನಕ್ಕೆ ತೊಂದರೆ? ಇಲ್ಲ, ನಮ್ಮಿಂದ ಇಲ್ಲ, ತೊಂದರೆ ಇಲ್ಲ. ನಾವು ಒಂದು ಬೀದಿ ಬದಿ ಅಂದರೆ ಒಂದು ಬದಿ ಒಳಗೆ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ ಹೊರತು ಬೀದಿಲಿ ಕೂತ್ಕೊಂಡು ನಾವು ರೋಡಲ್ಲಿ ಕೂತ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಿಲ್ಲ. ಒಬ್ರು ಏನಾರು ಹೆಚ್ಚು ಕಮ್ಮಿ ಆಗಿ ಬಿದ್ದರು ಅಂದರೆ ಫಸ್ಟ್ ಹೋಗಿ ನೋಡೋರು ನಾವು. ಒಂದು ಆಕ್ಸಿಡೆಂಟ್ ಆಗಲಿ ನೋಡೋರು ನಾವು. ಒಂದು ಏನಾದ್ರು ಸುಸ್ತಾಗಿ ಒಂದು ಯಾರೇ ಬೀಳಲಿ ಫಸ್ಟ್ ಹೋಗಿ ನೋಡಿ ನೀರು ಕೊಟ್ಟು ಅವ್ರಿಗೆ ನಾವು ಕಾಪಾಡ್ತಾ ಇದ್ದೀವಿ ಹೊರತು ಇದುವರೆಗೂ ನಮ್ಮಿಂದ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಅಂತಾನೆ ಪಾಲಿಕೆ ಬಜಾರ್ ಮಾಡಿದಾರಮ್ಮ, ಅಲ್ಲಿ ವ್ಯಾಪಾರ ಮಾಡೋಕ್ಕಾಗಲ್ಲ. ನಮಗೆ ಕೊಟ್ಟಿಲ್ಲ, ನಮಗೆ ಹೋಗೋದು ಇಲ್ಲ. ಹೋಗಲ್ಲಿ ಏನು ಮಾಡ್ತಾರೆ? ವ್ಯಾಪಾರ ಆಗಲ್ಲ. ಯಾರು ಇಳಿದು ಹೋಗ್ತಾರೆ? ಬರ್ತಾರೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಸಾಕಾಗಿರ್ತಾರೆ, ರೋಡಲ್ಲಿ ತಗೊತಾರೆ, ಹೋಗ್ತಾರೆ. ನಾವು ಒಳಗೋಗಿ ಕೂತಿದ್ರೆ ಬೆಳಗ್ಗೆ ಕೂತಿದ್ರು 500 ರೂಪಾಯಿ ವ್ಯಾಪಾರ ಆಗಲ್ಲ ನಮಗೆ. ಏನು ವ್ಯಾಪಾರ ಮಾಡ್ತಾರೆ? ಅರ್ಧ ಜನ ಹೋಗ್ರಿ ಅಂತಾರೆ, ಅರ್ಧ ಜನ ಒಳಗಿದ್ದೀವಿ, ಅರ್ಧ ಜನ ಇಲ್ಲ. ಅಂಗಡಿಗಳು ಕೊಡ್ಬೇಕಾರೆ ಅವ್ರಿಗೆ ಬೇಕಾದವರು ಕೊಟ್ಕೊಂಡ್ರು. ಎಲ್ಲ ಏನಾದ್ರು ಮಾಡಿದ್ರ? ಅವಾಗೇನಾದ್ರು ಇವತ್ತು ಎಲ್ರಿಗೂ ಸರ್ವೆ ಮಾಡ್ತೀರಲ್ಲ, ಅವತ್ತು ಎಲ್ಲ ಸರ್ವೆ ಮಾಡಿ ಎಲ್ಲರೂ ಒಂದು ದಾರಿ ಮಾಡಬೇಕಾಗಿತ್ತು. ಇವತ್ತಿನ ದಿವಸ ನಾವು ಹೋಗಲ್ಲ, ನಮ್ಮ ಕೈಲಿ ಆಗೋದು ಇಲ್ಲ. ಅದು ಇನ್ನೊಂದು, ನಮಗೆ ಒಂದು 10 ಜನ ವಯಸ್ಸಾದವರು 65 ವರ್ಷ ಅಂತ ಆಗಿರೋರಿಗೆ ಕೋರ್ಟ್ನಿಂದನೇ ಸ್ಟೇ ಆರ್ಡರ್ ಆಗಿದೆ. ಅವನ್ನ ಎತ್ತಬಾರ್ದು, ಅವ್ರಿಗೆ ಪಬ್ಲಿಕ್ಕೇ ಆಗಲಿ ಪೊಲೀಸ್ದವರಾಗಲಿ ತೊಂದರೆ ಕೊಡಬಾರ್ದು ಅಂತ ನಮಗೊಂದು 10 ಜನಕ್ಕೆ ಹೇಳಿದ್ದಾರೆ. 10 ಜನ ನಾವು ಕೂತು ಮಿಕ್ಕದವ್ರು ಏನು ಮಾಡ್ತಾರೆ? ಮಿಕ್ಕದವ್ರು ಏನು ಮಾಡ್ತಾರೆ ಹೇಳಿ? ಅವರು ಅದರಿಂದನೇ ಜೀವನ, ಮಕ್ಕಳನ್ನ ಓದಿಸ್ಬೇಕು. ಅವರು ಸಾಲ ತೊಗೊಂಡಿರ್ತಾರೆ, ಬಡ್ಡಿಗೆ ತೊಗೊಂಡಿರ್ತಾರೆ, ಬಡ್ಡಿ ಕಟ್ಟಬೇಕು, ಮನೆ ಜೀವನ ನೋಡಬೇಕು, ಬಾಡಿಗೆ ಕಟ್ಟಬೇಕು. ಎಲ್ಲಿಂದ ಮಾಡೋಕ್ಕೆ ಸಾಧ್ಯ? ಯೋಚನೆ. ನಾನು ಅಷ್ಟೇ ಹೇಳೋದು, ದಯವಿಟ್ಟು ನಮ್ಮಗಳಿಗೂ ತೊಂದರೆ ಕೊಡಬೇಡ್ರಿ. ನಾವು ಇದರಿಂದ ಜೀವನ ಮಾಡಿ ಬದುಕ್ತೀವಿ. ಅಪ್ಪ ಅಮ್ಮನೇ ನೆಕ್ಸ್ಟು ಒಂದು 10 ವರ್ಷನ ಇಲ್ಲ 5 ವರ್ಷನ 2 ವರ್ಷನ ಇಲ್ಲ ನಾಳೆನೇ ಸತ್ರು ಸಾಯ್ಬೋದು. ನಾನು ಇದರಿಂದ ಬದುಕ್ತಿರೋಳು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಮಂತೂ ತೊಂದರೆ ಕೊಡಬೇಡ್ರಿ. ನಾವು ಇದರಲ್ಲೇ ಜೀವನ ಮಾಡೋರು, ತೊಂದರೆ ಕೊಡಬೇಡಿ ಅಂತ ದಯವಿಟ್ಟು ಅವರು MLAಗಳ್ನ ಎಲ್ಲನೂ ಕೇಳ್ಕೊಳೋದು ಇಷ್ಟೇನೆ ನಾನು. ಇದು ಬೀದಿ ಬದಿ ವ್ಯಾಪಾರಿಗಳು ಮನವಿ ಮಾಡ್ಕೊಳ್ತಾ ಇರೋದು. ಪ್ರತಿಯೊಬ್ಬರಿಗೂ ಕೂಡ ಇದರಿಂದನೇ ಜೀವನ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ರಕ್ಷತ್. ಥ್ಯಾಂಕ್ ಯು ಮಮತಾ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.